ನಮಸ್ತೆ ವೀಕ್ಷಕರೇ. ಸುಲಭವಾದ ಮತ್ತು ರುಚಿಕರವಾದ ಚಟ್ನಿ ಮಾಡೋಣ ಬನ್ನಿ. ಮೊದಲು 4 ಹಸಿಮೆಣಸಿನಕಾಯಿ, ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಂಚಿನ ಮೇಲೆ ಈ ರೀತಿ ಹುರ್ಕೊಳ್ಳಿ. ಈಗ 2 ಬದನೆಕಾಯಿ ಮತ್ತೆ 1 ಟೊಮೆಟೊ ಹಣ್ಣನ್ನ ತಗೊಂಡು ಅದನ್ನ ಈ ರೀತಿ ಮಧ್ಯಕ್ಕೆ ಸೀಳಿ ಇಟ್ಕೊಳ್ಳಿ. ಇದನ್ನ ಸ್ಟವ್ ಮೇಲೆ ಸುಡಲು ಇಡಿ. ಅದು ಚೆನ್ನಾಗಿ ಮೆತ್ತಗಾಗೋವರೆಗೂ ಸುಟ್ಕೋಬೇಕು. ಈಗ ಅದನ್ನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಅದ್ರ ಸಿಪ್ಪೆನೆಲ್ಲ ಕ್ಲೀನಾಗಿ ತೆಗೆದ್ಬಿಡಿ. ಅದ್ರ ಒಳಭಾಗನೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈಗ ಜಜ್ಕೊಳ್ಳೋದಿಕ್ಕೆ ಮೊದಲು ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತೆ ಕರಿಬೇವು ಹುರಿದಿಟ್ಕೊಂಡಿರೋದನ್ನ ಹಾಕಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಅದನ್ನ ಚೆನ್ನಾಗಿ ಜಜ್ಕೋಬೇಕು. ಈಗ ಚೆನ್ನಾಗಿ ಜಜ್ಕೊಂಡ ನಂತರ ಅದಕ್ಕೆ ಸುಟ್ಟಿರೋ ಬದನೆಕಾಯನ್ನ ಸೇರಿಸಿ ಮೊದಲು. ಈಗ ಬದನೆಕಾಯನ್ನ ಹಸಿಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪಿನ ಜೊತೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಜಜ್ಕೊಳ್ಳಿ. ಅದಕ್ಕೀಗ 1 ಟೀ ಸ್ಪೂನ್ ಉಪ್ಪು ಸೇರಿಸ್ತಾ ಇದ್ದೀನಿ. ಹಾಗೆ ಸುಟ್ಟಿರೋ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಳ್ಳಿ. ಈಗ ಮತ್ತೊಮ್ಮೆ ಸ್ವಲ್ಪ ಜಜ್ಕೊಳ್ಳಿ. ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮಗೆ ಜಾಸ್ತಿ ನುಣ್ಣಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಜಜ್ಕೊಳ್ಳಿ. ಈಗ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಚಿಕ್ಕ ಈರುಳ್ಳಿಯನ್ನು ಸಣ್ಣ ಗಾತ್ರಕ್ಕೆ ಕತ್ತರಿಸ್ಬಿಟ್ಟು ಇದರೊಂದಿಗೆ ಸೇರಿಸಿ ಮಿಕ್ಸ್ ಮಾಡಿ. ಈಗ ರುಚಿಕರವಾದ, ಸುಲಭವಾದ, ಜಜ್ಜಿದ ಸುಟ್ಟ ಬದನೆಕಾಯಿ ಟೊಮೆಟೊ ಚಟ್ನಿ ಸವಿಯಲು ಸಿದ್ಧವಾಗಿದೆ. ಇದನ್ನ ನೀವು ರೊಟ್ಟಿ, ಚಪಾತಿ ಹಾಗೂ ಅನ್ನದೊಂದಿಗೆ ಸವಿಬಹುದು. ಧನ್ಯವಾದಗಳು.